9th Standard English Formative Assessment 1 FA1 Question Paper and Key Answers ಈ ಒಂದು ವಿಡಿಯೋದಲ್ಲಿ 9ನೇ ತರಗತಿ ಇಂಗ್ಲಿಷ್ನ ಫಾರ್ಮೇಟಿವ್ ಅಸೆಸ್ಮೆಂಟ್ 1 FA1ನ LBA ಬೇಸ್ಡ್ ಕ್ವಶನ್ ಪೇಪರ್. ಇಲ್ಲಿ FA1ಗೆ ದ ಎನ್ಚಾಂಟೆಡ್ ಪೂಲ್, ಉಪಗುಪ್ತ, 3 ಕ್ವಶನ್ಸ್, ಗ್ರೇಟ್ಫುಲ್ನೆಸ್ ಆ್ಯಂಡ್ ಸಪ್ಲಿಮೆಂಟರಿ ಲೆಸನ್ ಅರುಣ ಅಸಫಾಲಿ ಈ ಒಂದು ಪಾಠಗಳು ಇಲ್ಲಿ LBA ಬೇಸ್ಡ್ ಕ್ವಶನ್ಸ್ನಲ್ಲಿ ಕ್ವಶನ್ ಪೇಪರ್ ಆ್ಯಂಡ್ ಕೀ ಆನ್ಸರ್ಸನ್ನು ಈ ವಿಡಿಯೋದಲ್ಲಿ ನಾವು ಕಲಿಬಹುದಾಗಿರುತ್ತೆ. ಮತ್ತು ಈ ಒಂದು ಕ್ವಶನ್ ಪೇಪರ್ PDF ಅನ್ನು ಸಹ ನೀವು ಡೌನ್ಲೋಡ್ ಮಾಡಿಕೊಳ್ಬಹುದಾಗಿರುತ್ತೆ. ಇಲ್ಲಿ ಫಸ್ಟ್ ಮೇನ್ ಚೂಸ್ ದಿ ಕರೆಕ್ಟ್ ಆನ್ಸರಲ್ಲಿ ಚೂಸ್ ದ ಕರೆಕ್ಟ್ ಕ್ವಶನ್ ಟ್ಯಾಗ್. ದೇ ಡಿಡ್ ನಾಟ್ ಹೀಡ್ ಮೈ ವರ್ಡ್. ನೋಡಿ, ಇಲ್ಲಿ ಡಿಡ್ ಹೆಲ್ಪಿಂಗ್ ವರ್ಬ್ ಇದೆ, ಸೆಂಟೆನ್ಸ್ ನೆಗೆಟಿವ್ ನಾಟ್ ಕೊಟ್ಟಿರೋದ್ರಿಂದ ಕ್ವಶನ್ ಟ್ಯಾಗಲ್ಲಿ ನಾಟ್ ಇರೋದಿಲ್ಲ. ಸೊ ಡಿಡ್ ಪ್ರೊನೌನ್ ದೇ ಆಗಿರೋದ್ರಿಂದ ಡಿಡ್ ದೇ, ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ಇನ್ನು ಸೆಕೆಂಡ್ ಕ್ವಶನ್ಗೆ ಬಂದಾಗ ಚೂಸ್ ದಿ ಕರೆಕ್ಟ್ ಲ್ಯಾಂಗ್ವೇಜ್ ಫಂಕ್ಷನ್ ಇದೆ. ರವಿ, ಮೇ ಐ ಕಮ್ ಇನ್ ಸರ್, ಅಂಡರ್ಲೈನ್ಡ್ ವರ್ಡ್ ಆಗಿದೆ. ಸೊ ಮೇ ಐ ಕಮ್ ಇನ್ ಸರ್ ಅಂತಕ್ಕಂಥದ್ದು ಸೀಕಿಂಗ್ ಪರ್ಮಿಷನ್. ಮೇ ಐ ಕಮ್ ಇನ್ ಸರ್ ಇದು ಸೀಕಿಂಗ್ ಪರ್ಮಿಷನ್ ಆಗುತ್ತೆ. ನೆಕ್ಸ್ಟ್ ಡೂ ಆಸ್ ಡೈರೆಕ್ಟೆಡ್ ಬಿಲೋ. ಚೂಸ್ ದ ಕರೆಕ್ಟ್ ಕೊಲಕ್ವೇಟಿವ್ ವರ್ಡ್ ಇದೆ. ಸನ್, ಸನ್ರೈಸ್. ನೆಕ್ಸ್ಟ್ ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಇದೆ. ದ ಕಿಂಗ್ ಮೆಟ್ ದ ವೈಸ್ ಆರ್ ಮೀಟ್. ಇಲ್ಲಿ ವೈಸ್ ಅನ್ನೋದು ಅಂಡರ್ಲೈನ್ ಆಗಿರೋದ್ರಿಂದ ವೈಸ್ ಅಂತಕ್ಕಂಥದ್ದು ಅಡ್ಜೆಕ್ಟಿವ್ ಆಗುತ್ತೆ. ಇನ್ನು ನೆಕ್ಸ್ಟ್ ಮೇನಲ್ಲಿ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ 2 errors. ಎಡಿಟ್ ದ ಪ್ಯಾರಾಗ್ರಾಫ್ ಅಂಡ್ ರೀರೈಟ್ ಇಟ್ ಇನ್ ದಿ ಆನ್ಸರ್ ಬುಕ್ಲೆಟ್. ಕ್ಲೂಸ್ ಆರ್ ಗಿವನ್ ಬಿಲೋ. ಇಲ್ಲಿ ವೆನ್ ನಕುಲ ಡಿಡ್ ನಾಟ್ ರಿಟರ್ನ್ ಫಾರ್ ಎ ಲಾಂಗ್ ಟೈಮ್, ಯುಧಿಷ್ಠಿರ ಸೆಂಡ್ ಸಹದೇವ ಟು ಸಿ ವಾಟ್ ದ ಮ್ಯಾಟರ್ ವಾಸ್. ಕ್ಯಾಪಿಟಲ್ ಲೆಟರ್ ಟು ಬಿ ಯೂಸ್ಡ್ ಅಂತ ಇದೆ. ಇಲ್ಲಿ ನಕುಲ ನೋಡಿ ಎನ್ ಸ್ಮಾಲ್ ಇದೆ, ಅದು ಕ್ಯಾಪಿಟಲ್ ಆಗಬೇಕು. ವರ್ಬ್ ಫಾರಮ್ ಟು ಬಿ ಕರೆಕ್ಟೆಡ್. ಇಲ್ಲಿ ಯುಧಿಷ್ಠಿರ ಸೆಂಡ್ ಸಹದೇವ ಅಂತಿದೆ, ಇದು ಸೆಂಟ್ ಸಹದೇವ ಆಗಬೇಕಾಗುತ್ತೆ. ಇನ್ನು ಫೋರ್ತ್ ಮೇನ್ಗೆ ಬಂದಾಗ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ಇಲ್ಲಿ ಹೂ ವಾಸ್ ಯಕ್ಷ, ವೈ ಡಿಡ್ ಹಿ ಟೇಕ್ ದ ಫಾರ್ಮ್ ಆಫ್ ಡೀರ್ ಅಂಡ್ ಯಕ್ಷ. ಯಕ್ಷ ವಾಸ್ ಯಮ, ಹಿ ಟೇಕ್ ದ ಫಾರ್ಮ್ ಆಫ್ ಡೀರ್ ಅಂಡ್ ಯಕ್ಷ ಟು ಸಿ ಈಸ್ ಸನ್ ಯುಧಿಷ್ಠಿರ ಆ್ಯಂಡ್ ಟು ಟೆಸ್ಟ್ ಹಿಮ್. ನೆಕ್ಸ್ಟ್ 7th ಕ್ವಶನ್, ವೈ ಹ್ಯಾಸ್ ಅರುಣ ಟರ್ನ್ ಆಸ್ ಎ ನಾನ್ ಕನ್ಫರ್ಮಿಸ್ಟ್. ಇದು ಅರುಣ ಅಸಫಾಲಿ ಸಪ್ಲಿಮೆಂಟರಿ ಇಂದ. ಅರುಣ ಅಸಫಾಲಿ ಬ್ರೋಕ್ ಆಲ್ ದ ಕನ್ವೆನ್ಷನ್ಸ್ ಅಟ್ ದ ಏಜ್ ಆಫ್ 19 and she married her senior ಅಸಫಾಲಿ. ಸೊ ಶಿ ಕನ್ಫರ್ಮ್ಡ್ ಆಸ್ ನಾನ್ ಕನ್ಫರ್ಮಿಸ್ಟ್. ನೆಕ್ಸ್ಟ್ ಇನ್ನು 5th ಮೇನ್ಗೆ ಬಂದಾಗ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್. ರೈಟ್ ದಿ ಸಮರಿ ಆಫ್ ದಿ ಪೊಯಮ್. ಉಪಗುಪ್ತ ಇದೆ, ಉಪಗುಪ್ತ ಸಮರಿಯನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್ ಮೇನಲ್ಲಿ ಆನ್ಸರ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್. ಲೆಟ್ ಮಿ ಟೇಕ್ ದ ಸ್ಪೇಡ್ ಆ್ಯಂಡ್ ವರ್ಕ್ ಇನ್ ಯುವರ್ ಪ್ಲೇಸ್. ಇದು 3 ಕ್ವಶನ್ಸ್ ಪಾಠದಿಂದ. ಹೂ ಸೆಡ್ ದಿಸ್ ಅಂದಾಗ ದ ಕಿಂಗ್. ಹೂ ವಾಸ್ ಇಟ್ ಸೆಡ್ ಟು ಅಂದಾಗ ಹರ್ಮಿಟ್. ವಾಟ್ ಈಸ್ ದ ವರ್ಕ್ ರೆಫರ್ಡ್ ಇಯರ್ ಅಂದಾಗ ಡಿಗ್ಗಿಂಗ್ ದ ಗ್ರೌಂಡ್. ಇನ್ನು ಲಾಸ್ಟ್ ಮೇನ್ 4 ಮಾರ್ಕ್ಸ್ಗೆ ಗ್ರೇಟ್ಫುಲ್ನೆಸ್ ಪೊಯಮಿಂದ ಫಸ್ಟ್ ಸ್ಟ್ಯಾನ್ಸಾ ಕೋಟ್ ಫ್ರಮ್ ಮೆಮೊರಿ ಇರುತ್ತೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಕ್ವಶನ್ ಪೇಪರ್ನ ಕೀ ಆನ್ಸರ್ಸ್ ಸಹ ಇಲ್ಲಿ ಸಂಪೂರ್ಣವಾಗಿ ನೀಡಿರ್ತೇನೆ. ಇದೊಂದು ಮಾಡಲ್ ಕ್ವಶನ್ ಪೇಪರ್ ಆಗಿರುತ್ತೆ FA1ಗೆ. ಕೀ ಆನ್ಸರ್ಸನ್ನು ನೋಡಿ ಈ ಒಂದು ಕ್ವಶನ್ ಪೇಪರ್ನ ಪ್ರಿಪೇರ್ ಆಗಿ ಇದೇ ರೀತಿ ನಿಮಗೂ ಸಹ ಕ್ವಶನ್ ಪೇಪರ್ ಬರಬಹುದು. ಹಾಗೆ ಇದರ PDF ಅನ್ನು ಸಹ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ. ಇನ್ನು ಹೆಚ್ಚಿನ ವಿಡಿಯೋಗಳು ಮತ್ತು ಎಲ್ಲ ವಿಡಿಯೋಗಳ ಒಂದು ಡಿಸ್ಕ್ರಿಪ್ಷನ್ನಲ್ಲಿ PDF ಅನ್ನು ನೀಡಿರ್ತೇನೆ. ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಕೀ ಆನ್ಸರನ್ನು ತಪ್ಪದೆ ಕಲಿರಿ.